ಬಿಗ್ ಬಾಸ್ ನಮಾಜಿ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಮೈನುದ್ದೀನ್ ಈಗ ಮತ್ತೆ ಮಾತಾಡಿದ್ದಾರೆ. ನಮ್ಮಿಂದ 7.5 ಲಕ್ಷ ಪಡೆದಿದ್ದಾರೆ, 2.5 ಲಕ್ಷ ಮಾತ್ರ ವಾಪಸ್ ಕೊಟ್ಟಿದ್ದಾರೆ, ಇನ್ನೂ 5 ಲಕ್ಷ ಅವ್ರ ಹತ್ರನೇ ಇದೆ. ಉಳಿದ ಹಣ ಕೇಳಿದ್ರೆ ಯಾವ ಹಣನೂ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. 5 ಲಕ್ಷ ಕೇಳಿದ್ರೆ ಫರ್ನಿಚರ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಬರೀ ಸುಳ್ಳು ಹೇಳ್ತಿದ್ದಾನೆ, ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಮೈನುದ್ದೀನ್ ಯಾರು ಈ ಗೋಲ್ಡ್ ಸುರೇಶ್ ಮೇಲೆ ಆರೋಪ ಮಾಡಿದ್ರು ಆ ವ್ಯಕ್ತಿ ಮತ್ತೆ ಆರೋಪ ಮಾಡ್ತಿದ್ದಾರೆ. 5 ಲಕ್ಷ ಕೇಳಿದ್ರೆ ಫರ್ನಿಚರ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಂತ ಗೋಲ್ಡ್ ಸುರೇಶ್ ವಿರುದ್ಧ ದೂರು ಕೊಡೋದಕ್ಕೆ ಈಗ ಮೈನುದ್ದೀನ್ ಮುಂದಾಗಿದ್ದಾರಂತೆ. 17 ಲಕ್ಷಕ್ಕೆ ಕೇಬಲ್ ಸೆಟಪ್ ಮಾಡ್ಕೊಡ್ತೀನಿ, ಕೇಬಲ್ ಚಾನಲ್ ಸೆಟಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಈ ಎಲ್ಲ ಮಾತುಗಳನ್ನು ಹೇಳಿ ಮುಂಗಡವಾಗಿ 7.5 ಲಕ್ಷ ತಗೊಂಡಿದ್ರು. 2017ರ ಘಟನೆಗೆ ಈಗ ಹೊಸ ಬಣ್ಣ ಕಟ್ತಿದ್ದಾನೆ ಮೈನುದ್ದೀನ್ ಅಂತ ಗೋಲ್ಡ್ ಸುರೇಶ್ ಹೇಳ್ತಾರೆ. ಆದರೆ ಇವರು ಇಲ್ಲ, ಇದೆಲ್ಲ ಹಂಗಲ್ಲ, ಇದಕ್ಕೆ ಬೇರೆನೇ ಇದೆ. 7.5 ಲಕ್ಷ ತಗೊಂಡು 2.5 ಲಕ್ಷ ಕೊಟ್ಟು 5 ಲಕ್ಷ ಇನ್ನೂ ಇಟ್ಕೊಂಡು ಫರ್ನಿಚರು ಅದು ಇದು ಅಂತಿದ್ದಾರೆ, ದುಡ್ಡು ಕೊಡ್ತಾ ಇಲ್ಲ ಅಂತ ಸುರೇಶ್ ಮೇಲೆ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸ್ಕ್ರೀನ್ ಶಾಟ್ಗಳನ್ನು ಈಗಾಗಲೇ ಹಂಚ್ಕೊಂಡಿರುವ ಮೈನುದ್ದೀನ್ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೋರ್ಸ್ ಆಫ್ ಇನ್ಕಮ್ ಅವರು ಏನಂತ ಹೇಳ್ತಿದ್ದಾರೆ ಮೀಡಿಯಾ ಮುಂದೆ, ನಮ್ಮ ಚಾನಲ್ ಲೀಗಲ್ ಇದೆನಾ ಅಂತ ಕೇಳ್ತಾ ಇದ್ದಾರೆ. ಆದರೆ ಅವರು ಲೀಗಲ್ ಮಾಡ್ಕೊಡೋಕ್ಕೆ ನಾವು 14 ಲಕ್ಷ ಪ್ರಾಜೆಕ್ಟ್ ಕೊಟ್ಟಿದ್ದೆ, 7.5 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ದೆ. ಆದರೆ ಅವರು ಮಡ್ರಾಸಲ್ಲಿ ನಮ್ಮ ಚಾನಲ್ ರಿಜಿಸ್ಟ್ರೇಷನ್ ಮಾಡಿಸಿನಿ ಅಂತೇಳಿ ಒಂದು ಕಾಪಿ ಕೊಟ್ಟರು. ಆ ಕಾಪಿ ನೋಡಿದ್ರೆ ಅದು ಗೂಡ್ಸ್ದ ಇದೆ ರೀ. ಇವರೆಲ್ಲ ಮೆಟೀರಿಯಲ್ ಮಡ್ರಾಸಿಂದ ಕರೆಸಿದ್ರು. ಆ ಕಾಪಿನ ಅವ್ರು ನಮ್ಗೆ ಫ್ರಾಡ್ ಮಾಡಿದ್ರು. ನಂದು ಭಾಳ ಕಷ್ಟ ಆಗಿದೆ. ಈಗ ನೋಡಿರಿ, ಸೋರ್ಸ್ ಆಫ್ ಇನ್ಕಮ್ ಇಲ್ಲ, ಮೊದಲೇ ಬರ್ಡನ್ ಆಗಿದ್ದೀನಿ. ಈಗ ನಿಮ್ಮ ಅಮೌಂಟ್ ಹಾಕಿ ಒಂದು ಕಡೆ ಕಂತುಗಳು ಬರ್ತಾವ, ಒಂದು ಕಡೆ ರೂಮ್ ರೆಂಟು, ಇವೆಲ್ಲ ಭಾಳಷ್ಟು ಇದಾವೆ ಹೇಳ್ಕೊಳಕ್ಕೆ.